ಹಾಯ್ ಸರ್, ಕಿಚನ್ ಕೌಂಟರ್ ಟಾಪ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಬೇಕಿತ್ತು. ಹಾಯ್ ಮಧು. ಎಸ್, ಬನ್ನಿ. ಸೊ ಕಿಚನ್ ಕೌಂಟರ್ ಟಾಪ್ ಅಲ್ಲಿ 2 ತರ ಬರುತ್ತೆ. ಒಂದು ನ್ಯಾಚುರಲ್ ಸ್ಟೋನ್ ಮತ್ತೆ ಇಂಜಿನಿಯರಿಂಗ್ ಸ್ಟೋನ್ ಅಂತ. ನ್ಯಾಚುರಲ್ ಸ್ಟೋನ್ ಅಂದ್ರೆ ಜನರಲಿ ಡಾರ್ಕ್ ಶೇಡ್ಸ್ ಬರುತ್ತೆ, ಲೈಕ್ ಬ್ಲ್ಯಾಕ್ ಮತ್ತೆ ಸ್ವಲ್ಪ ಬ್ರೌನ್ ಶೇಡ್ ಅಥವಾ ಜೆಟ್ ಬ್ಲ್ಯಾಕ್ ಅಂತ ಕರಿತೀವಿ, ಅಥವಾ ಗ್ಯಾಲಕ್ಸಿ ಬ್ಲ್ಯಾಕ್ ಅಂತ ಕರಿತೀವಿ. ಇದೆಲ್ಲ ಡಾರ್ಕ್ ಶೇಡ್ ಬರುತ್ತೆ ಬಿಕಾಸ್ ನ್ಯಾಚುರಲ್ ಸೋರ್ಸ್ ಮೆಟೀರಿಯಲ್. ಸೊ ಡಾರ್ಕ್ ಶೇಡ್ ಇದ್ರೆ ಅಥವಾ ನ್ಯಾಚುರಲ್ ಇರೋದ್ರಿಂದ ಡಾರ್ಕ್ ಶೇಡ್ ಅಲ್ಲಿ ಸ್ಟೈನ್ಸ್ ಪ್ರಾಬ್ಲಮ್ ಬರಲ್ಲ ಜನರಲಿ, ಅಂಡ್ ಲಾಂಗ್ ಟರ್ಮ್ ಬರುತ್ತೆ. ಸೊ ಹಂಗಿದ್ರೆ ಕ್ವಾಡ್ಸ್ ಯಾಕೆ ಅಂದ್ರೆ ಇದು ಇಂಜಿನಿಯರಿಂಗ್ ಸ್ಟೋನ್ ಅಂತ ಕರಿತೀವಿ. ಸೊ ನಾವೇ ಅಂದ್ರೆ ಲೈಕ್ ಇಂಜಿನಿಯರ್ ಸ್ಟೋನ್ ಆಗಿರುತ್ತೆ, ಇದು ಆರ್ಟಿಫಿಷಿಯಲ್ ಆಗಿ ಮಾಡಿರೋದು. ಸೊ ಇದರಲ್ಲಿ ನಮಗೆ ಲೈಟ್ ಶೇಡ್ಸು ಮತ್ತೆ ಇಲ್ಲಿ ನೋಡ್ಬೋದು ತುಂಬಾ ವೆರೈಟೀಸ್ ಸಿಗುತ್ತೆ. ಓಕೆ, ತುಂಬಾ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ, ತುಂಬಾ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ. ಸೊ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಬನ್ನಿ ನೋಡಿ. ಸೊ ಈ ಶೇಡ್ಸ್ ನ ಅಂದ್ರೆ ಲೈಟ್ ಶೇಡ್ಸ್ ನಲ್ಲಿ ನಾವು ಯಾವುದೇ ಕಿಚನ್ ನಲ್ಲಿ ಯಾವುದೇ ಕಲರ್ಸ್ ನ ಪ್ಲೇ ಮಾಡೋದು ಈಸಿ ಇರುತ್ತೆ. ಬಟ್ ಡಾರ್ಕ್ ಶೇಡ್ಸ್ ಅಂತ ಬಂದಾಗ ಕೆಲವು ಮಾತ್ರ ಲಿಮಿಟೆಡ್ ಕಲರ್ಸ್ ಜೊತೆ ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ. ಸೊ ಒಳ್ಳೆ ಕಿಚನ್ ಆಗಿರ್ಬೇಕು ಅಂದಾಗ ಡ್ಯೂರಬಿಲಿಟಿ ಬೇಕು, ಪ್ಲಸ್ ಕಲರ್ ಲಿಮಿಟೆಡ್ ಬೇಕು ಅಂದ್ರೆ ಮಾತ್ರ ಗ್ರಾನೈಟ್. ಸೊ ವೈಟ್ ಕಲರ್ ಅಥವಾ ಇಂಜಿನಿಯರಿಂಗ್ ಸ್ಟೋನ್ ತಗೋವಾಗ ತುಂಬಾ ಕಲರ್ಸ್ ನಾವು ಪ್ಲೇ ಮಾಡಬಹುದು. ಸೊ ಈ ನ್ಯಾಚುರಲ್ ಆಗಿ 20 mm ಥಿಕ್ನೆಸ್ ಇರುತ್ತೆ. ಸ್ವಲ್ಪ ಮುಂದೆ ಬನ್ನಿ, ಇಲ್ಲಿ ನೋಡಿ. ಸೊ ಇದನ್ನು ನಾವು 40 mm ಥಿಕ್ನೆಸ್ ಮಾಡಿ ಕೆಳಗಡೆ ಗ್ರೂಪ್ ಪ್ರೊವೈಡ್ ಮಾಡಿದಾಗ ನಮಗೆ ಥಿಕ್ನೆಸ್ ಚೆನ್ನಾಗಿ ಕಾಣುತ್ತೆ, ಹಾಗೇನೆ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದರ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ರಿನ್ಯೂ ಇಂಟೀರಿಯರ್ಸ್ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.